ತಗೋ, ನನ್ನ ಹತ್ರ ಸೀರೆನೇ ಇರೋದು. ನಿಂಗ್ ಡ್ರೆಸ್ ಬೇಕಂದ್ರೆ ನನ್ ತಂಗಿ ರಮ್ಯನ್ ತಂದ್ಕೊಡ್ತೀನಿ. ಬೇಡ, ನಂಗೆ ಯಾವ ಡ್ರೆಸ್ಸು ಬೇಡ. ಅಲ್ಲ, ನಿನಗೆ ಯಾಕೆ ಬೇಡದೇ ಇರೋ ಕೆಲ್ಸ ಎಲ್ಲ? ನಮ್ಮಲ್ಲಿರೋ ಕಿಚ್ಚು ನಮ್ಮನ್ನೇ ಸುಡುತ್ತೆ ಅಂತ ಈಗ್ಲಾದ್ರೂ ಗೊತ್ತಾಯ್ತಾ? ನೀನ್ ಯಾವ ಇಂಟೆನ್ಷನ್ ಇಟ್ಕೊಂಡು ಇಲ್ಲಿಗೆ ಬಂದಿದ್ಯಾ ಅಂತ ನನಗೆ ಗೊತ್ತಿಲ್ಲ ಅನ್ಕೊಂಡಿದ್ಯಾ? ಡ್ಯೂಪ್ಲಿಕೇಟ್ ಮೆಹಂದಿ ಕೋನ್ ತಗೊಂಡ್ ಬಂದು ನನ್ ಕೈಗೆ ಮೆಹಂದಿ ಕಲರ್ ಅಂಟಿಲ್ಲ ಅಂತ ಹೇಳೋದು, ನಿನ್ ಜೊತೆ ಕರ್ಕೊಂಡ್ ಬಂದಿರೋ ಫ್ರೆಂಡ್ಸ್ ಲೈಫ್ ಸುಳ್ಕತೆ ಹೇಳಿ ನಿಮ್ ಮಗಳ ಲೈಫು ಹೀಗೆ ಆಗ್ಬಿಡ್ಬಹುದು ಅಂತ ನಮ್ಮಮ್ಮಂಗ್ ಭಯ ಪಡ್ಸೋದು, ನನ್ ದುಪ್ಪಟ್ಟಾಗ್ ಬೆಂಕಿ ಹಚ್ಚಿಸ್ಬೇಕು ಅಂತ ಮೇನ್ ಸ್ವಿಚ್ ಆಫ್ ಮಾಡ್ಸೋದು, ಇದೆಲ್ಲ ನನಗ್ ಗೊತ್ತು. ನೋಡು ದೀಪಿಕಾ, ನೀನ್ ಚಿರುನ ಇಷ್ಟಪಡ್ತಿರ್ಬಹುದು, ಆದ್ರೆ ಚಿರು ನನ್ನ ಪ್ರೀತಿಸ್ತಾ ಇರೋದು. ನಾನೇ ಅವನಿಂದ ದೂರ ಹೋಗ್ತೀನಿ ಅಂದ್ರು ಅವನ್ ನನ್ನ ಬಿಟ್ಟಿರಲ್ಲ. ನೀನು ನನ್ ಭಾವಿ ಅತ್ತೆ ಅನಾವಶ್ಯಕವಾಗಿ ಏನೇನೋ ಪ್ಲಾನ್ ಮಾಡಿ ನಿಮ್ಮ ಇಮೇಜ್ನ ನೀವೇ ಡ್ಯಾಮೇಜ್ ಮಾಡ್ಕೋಬೇಡಿ. ನೀನ್ ಈ ಥರ ಎಲ್ಲ ಮಾಡಿದ್ಯಾ ಅಂತ ಚಿರು ಗೊತ್ತಾದ್ರೆ ನಿನ್ ಕಥೆ ಏನಾಗುತ್ತೆ ಅಂತ ಗೊತ್ತಾ? ಈಗ್ಲೂ ನಾನು ನಿನ್ನ ಕ್ಷಮಿಸ್ತಾ ಇದ್ದೀನಿ. ಮಾಡಿರೋ ತಪ್ಪುಗಳನ್ನ ತಿದ್ಕೋ. ಇಷ್ಟಾದ್ಮೇಲೂ ನೀನ್ ಬದ್ಲಾಗಿಲ್ಲ ಅಂದ್ರೆ ನಿನಗೆ ನಾನೇ ಬುದ್ಧಿ ಕಲಿಸ್ಬೇಕಾಗತ್ತೆ. ಮರ್ಯಾದೆಯಿಂದ ಈ ಡ್ರೆಸ್ ಚೇಂಜ್ ಮಾಡ್ಕೊಂಡು ನಿನ್ ಮನ್ಸನ್ನು ಚೇಂಜ್ ಮಾಡ್ಕೊಂಡು ನಿಮ್ ಮನೆ ದಾರಿ ನೋಡ್ಕೊ. ತಗೋ. ಏಯ್, ಇವಾಗ ಹೇಳ್ತೀನಿ ಕೇಳಿಸ್ಕೊ. ನೀವು ಬಟ್ಟೆ ಪರ್ಚೇಸ್ ಮಾಡಬಹುದು, ಚಪ್ರ ಶಾಸ್ತ್ರನೂ ಮಾಡಬಹುದು, ಮೆಹಂದಿ ಶಾಸ್ತ್ರನೂ ಮಾಡಬಹುದು. ಅಷ್ಟೇ ಯಾಕೆ, ರಿಸೆಪ್ಷನ್ ಕೂಡ ಆಗಬಹುದು. ಆದ್ರೆ ಚಿರು ನನ್ ಕುತ್ತಿಗೆಗೆ ತಾಳಿ ಕಟ್ಟೋದು ನೋಡ್ತೀಯಾ? ದೀಪಿಕಾ, ನಿನ್ನ ಓಡ್ಸೋದಕ್ಕೆ ನನಗೆ 5 ನಿಮಿಷನೂ ಬೇಡ. ನನ್ನ ಚಿರು ಮದ್ವೆ ಆದ್ರೆ ನಿನ್ನಷ್ಟಕ್ ನೀನೇ ಹೊರಟೋಗ್ತ್ಯಾ. ಸುಮ್ನೆ ಯಾಕೆ ನಿನಗ್ ನೀನೇ ಹೊಟ್ಟೆ ಉರ್ಕೊಳ್ಳೋ ಪರಿಸ್ಥಿತಿ ತಂದ್ಕೋತ್ಯಾ? ಇನ್ನೂ ನಿನಗೆ ಅರ್ಥ ಆಗಿಲ್ಲ ಅಂದ್ರೆ ನಾನೇನು ಮಾಡಕ್ಕಾಗಲ್ಲ. ನೋಡೋಣ ಚಿರುಗೆ ನೀನ್ ಹೆಂಡತಿ ಆಗ್ತೀಯೋ ಅಥವಾ ನಾನ್ ಹೆಂಡತಿ ಆಗ್ತೀನೋ ಅಂತ. ಹೋಗ್ಲಿ ಅಂತ ಸುಮ್ನೆ ತಾಳ್ಮೆಯಿಂದ ಇದ್ರೆ ನೀನ್ ಯಾಕೋ ಸುಮ್ನಾಗೋ ಹಂಗೆ ಕಾಣಿಸ್ತಿಲ್ಲ. ಸರಿ, ನಾನೇ ಓಪನ್ ಚಾಲೆಂಜ್ ಮಾಡ್ತಿದ್ದೀನಿ. ಚಿರು ಯಾವತ್ತಿದ್ರು ನನ್ನವನೇ. ಅವನ್ ನೆರಳು ಕೂಡ ನಿನ್ನ ಸೋಕಲ್ಲ. ಏಯ್, ಬಂದ್ರೆ ಹೋಗೋಣ. ದೀಪಿಕಾ, ದೀಪಿಕಾ ಏನಾಯ್ತು? ಏನಾಯ್ತು ಇವಳಿಗೆ? ಕೋಪ ಮಾಡ್ಕೊಂಡು ಹೋಗ್ತಿದ್ದಾಳಲ್ಲ. ರಮ್ಯಾ, ಏ, ಆ ಪವರ್ ಏನಾಯ್ತು ಅಂತ ನೋಡ್ಕೊಂಬರೋಣ ಬನ್ರೋ. ಅಕ್ಕ, ಯಾಕಕ್ಕ ಡ್ರೆಸ್ ಚೇಂಜ್ ಮಾಡ್ದೆ ಹಾಗೆ ಹೋಗ್ಬಿಟ್ಲು? ನನ್ನ ಹತ್ರ ಡ್ರೆಸ್ ಇಲ್ಲ, ಬರೀ ಸೀರೆನೇ ಇರೋದು ಅಂದೆ. ಅವಳು ನನಗ್ ಸೀರೆ ಬೇಡ ಅಂತ ಹೋಗ್ಬಿಟ್ಲು. ಅವಳಿಗೆ ಯಾವ್ದು ತಾನೇ ಇಷ್ಟ ಆಗತ್ತೆ, ಹತ್ಕೊಂಡು ಊರಿಲಿ ಅಂತ ಹಾಗೆ ಬಿಡ್ಬೇಕಿತ್ತು. ರಮ್ಯಾ, ಸುಮ್ನಿರು. ನೀವಿಬ್ರು ಹೋಗಿ, ನಾನು ಡ್ರೆಸ್ ಚೇಂಜ್ ಮಾಡ್ಕೊಂಡ್ ಬರ್ತೀನಿ. ಸರಿ, ಬನ್ನಿ ಅದ್ಕೆ. ಕೊನೆಗೆ ತಾಯಿನ ಹೆಂಡ್ತಿನ ಅಂತ ಬಂದಾಗ ತಾಳಿ ಕಟ್ಟೋಳ್ಗಿಂತ ಹೆತ್ತ ತಾಯಿನೇ ಮುಖ್ಯ ಅಂತ ಲತ್ತನ್ನ ಮನೆಯಿಂದ ಹೊರಗಾಕ್ತ. ಆಮೇಲೆ ಡಿವೋರ್ಸ್ ಕೊಟ್ಬಿಟ್ಟ. ಇವಳಿಗೂ ಇವಳ ಗಂಡಂಗೂ ಜಾತ್ಕನೆ ಹೊಂದಾಣಿಕೆ ಆಗ್ಲಿಲ್ಲ. ಆದ್ರೆ ಇವಳು ಹಠ ಮಾಡಿ ಅವನ್ನೇ ಮದ್ವೆ ಆದ್ಲು. ಕೊನೆಗೆ ಇವಳ ಗಂಡ ಆಕ್ಸಿಡೆಂಟಲ್ಲಿ ಸತ್ತೋದ. ನಡೀತಾ ಇರೋದನ್ನೆಲ್ಲ ನೀವು ನೋಡ್ತಾ ಇದ್ದೀರಾ ಅಂತ ನಾನು ನಂಬಿದ್ದೀನಿ. ನಮ್ಮ ಮಗಳು ರಾಧಿಕಾಂಗೆ ಎಲ್ಲ ಒಳ್ಳೇದೇ ಆಗ್ಬೇಕು. ಇನ್ಮುಂದೆ ಅವಳ ಜೀವನದಲ್ಲಿ ಕಷ್ಟ ಅನ್ನೋದೇ ಇರಬಾರ್ದು. ಯಾಕಂದ್ರೆ ಅವಳು ಚಿಕ್ಕ ವಯಸ್ಸಿಂದ ಕಷ್ಟ ನೋಡ್ಕೊಂಡೇ ಬೆಳೆದಿದ್ದಾಳೆ. ಚಿರು ರೂಪದಲ್ಲಿ ಇನ್ಮೇಲಿಂದ ಅವಳು ಬರೀ ಸಂತೋಷನಷ್ಟೇ ಕಾಣ್ತಾಳೆ ಅಂತ ಒಳೊಳಗೆ ತುಂಬಾ ಖುಷಿ ಪಟ್ಟಿದ್ದೆ. ಆದ್ರೆ ಆ ದೀಪಿಕಾ ಅವಳ ಫ್ರೆಂಡ್ ಬಗ್ಗೆ ಹೇಳ್ದಾಗಿಂದ
ತುಂಬಾ ಭಯ ಆಗ್ತಾ ಇದೆ, ಒಳಗೆ ಸಂಕಟ ಆಗ್ತಾ ಇದೆ. ಸಮಯ ಸಂದರ್ಭ ಯಾರಿಂದ ಹೇಗೆ ಯಾವಾಗ ಬದಲಾಯಿಸುತ್ತೋ ಹೇಳೋಕ್ಕಾಗಲ್ಲ. ಆದ್ರೆ ನನ್ ಮಗಳು ಕೈ ಹಿಡಿತಾ ಇರೋ ಚಿರು, ಅವಳ ಕಣ್ಣಲ್ಲಿ ಒಂದ್ ತೊಟ್ಟು ನೀರು ಹಾಕಿಸ್ದೆ ಅವಳನ್ನ ಚೆನ್ನಾಗಿ ನೋಡ್ಕೋಬೇಕು. ಆ ಲತಾ ಅನ್ನೋ ಹುಡುಗಿ ಬಾಳ್ನಲ್ಲಾದ ಹಾಗೆ ನಮ್ ರಾಧಿಕಂಗ ಆಗ್ಬಾರ್ದು ರೀ. ಚಿರು ಮತ್ತೆ ಅವರಮ್ಮ ನಮ್ಮ ಮಗಳನ್ನ ಕಣ್ಣಲ್ಲಿ ಕಣ್ಣಿಟ್ಟು ನೋಡ್ಕೋಬೇಕು. ಯಾವುದೇ ಕಾರಣಕ್ಕೂ ಎಂಥ ಸಂದರ್ಭ ಬಂದ್ರು ಚಿರು ನಮ್ಮ ಮಗಳನ್ನ ಬಿಟ್ಕೊಡ್ಬಾರ್ದು. ರಾಧಿಕಾ ನಮಗ್ ಶಕ್ತಿ ಆದ್ರೆ ಅವಳಿಗೆ ಚಿರು ಶಕ್ತಿ. ಚಿರು ಈಗಿರೋ ಹಾಗೆ ಎಷ್ಟೇ ಪ್ರೀತಿಯಿಂದ ಕೊನೆವರೆಗೂ ನಮ್ಮ ಮಗಳನ್ನ ನೋಡ್ಕೋಬೇಕು. ಇದಕ್ ನೀವು ಬೆಂಬಲವಾಗಿರ್ತೀರಾ ಅಂತ ಅನ್ಕೊಂಡಿದೀನಿ. ಅಮ್ಮ, ಏನಾಯ್ತು? ಏನಿಲ್ಲ. ಯಾಕಮ್ಮ ಏನೂ ಇಲ್ಲ ಅಂತ ಸುಳ್ಳು ಹೇಳ್ತೀಯಾ? ನೀನ್ ಮಾತಾಡಿದ್ದನ್ನ ನಾನು ಕೇಳಿಸ್ಕೊಂಡೆ. ಅಮ್ಮ, ಚಿರು ನನಗ್ ಮೋಸ ಮಾಡ್ತಾನೆ ಅಂತ ನೀನ್ ನಂಬ್ತೀಯಾ? ಅವನ್ ಆ ಥರದ ಹುಡ್ಗನ? ಚಿರು ನನ್ನ ಯಾವತ್ತೂ ಬಿಟ್ಟು ಹೋಗಲ್ಲ. ಶ್ರೀಮಂತ ಅಂದ್ ಮಾತ್ರಕ್ಕೆ ಅವನಿಗೆ ಒಳ್ಳೆ ಮನ್ಸಿಲ್ಲ ಅಂತನ? ನನ್ನ ತುಂಬಾ ಚೆನ್ನಾಗಿ ಅರ್ಥ ಮಾಡ್ಕೊಂಡಿರೋದು ಅಂದ್ರೆ ಅದು ಚಿರು ಮಾತ್ರ. ಮದ್ವೆ ಆದ್ಮೇಲೆ ಅವನನ್ನ ಇನ್ನೂ ಜಾಸ್ತಿ ಪ್ರೀತಿಸ್ತಾನೆ. ಯಾವತ್ತೂ ನನ್ನ ಬಿಟ್ಟು ದೂರ ಹೋಗಲ್ಲ. ನಾನು ಅಷ್ಟೇ, ಅವನಿಗಿಷ್ಟ ಆಗೋ ಹಾಗೆ ನಡ್ಕೋತೀನಿ. ಕೊನೆವರೆಗೂ ಅವನ ಜೊತೆ ಬಾಳ್ತೀನಿ. ಅಮ್ಮ, ನಾನು ಅವನ್ನ ಚಿಕ್ಕ ವಯಸ್ಸಿಂದ ನೋಡ್ತಿದ್ದೀನಿ. ಯಾವತ್ತಾದ್ರೂ ನನ್ನ ಬಿಟ್ಕೊಟ್ಟಿದ್ದಾನ? ಯಾವಾಗ್ಲೂ ರಾಧಿಕಾ ರಾಧಿಕಾ ಅಂತ ನನ್ನ ಹಿಂದೆ ಮುಂದೆನೆ ಸುತ್ತಾ ಇರ್ತಾನೆ. ಅಮ್ಮ, ನನಗೇನಾದ್ರೂ ಕಷ್ಟ ಅಂತ ಬಂದ್ರೆ ಕೂಗಿ ಕರೆಯೋಷ್ಟು ದೂರದಲ್ಲಿ ಚಿರು ಇಲ್ದೇ ಇರ್ಬಹುದು. ಆದ್ರೆ ಕರೆದ್ರೆ ಖಂಡಿತ ಬರ್ತಾನೆ. ಬಂದ್ಮೇಲೆ ನನ್ ಜೊತೆಯಾಗೇ ಇರ್ತಾನೆ. ನನ್ ಕಷ್ಟ ಬಗೆಹರಿದ್ರೂ ನನ್ನ ಬಿಟ್ಟು ಹೋಗಲ್ಲ. ನನ್ನ ಅಷ್ಟು ಜೋಪಾನ ಮಾಡ್ತಾನೆ. ಸುಮ್ನೆ ಏನೇನೋ ಯೋಚನೆ ಮಾಡ್ಬೇಡ. ಚಿರು ಅವರಮ್ಮ ಬದ್ಲಾಗ್ಬಿಡ್ತಾರೆ ಅಂತ ಚಿಂತೆ ಕಾಡ್ತಾ ಇದ್ಯಾ? ಅಮ್ಮ, ಅವ್ರು ನನ್ನ ಸೊಸೆಯಾಗಲ್ಲ, ಮಗಳ ಹಾಗೆ ನೋಡ್ಕೊಳ್ಳೋ ಹಾಗೆ ನಾನ್ ಮಾಡ್ತೀನಿ. ಆ ನಂಬಿಕೆ ನನಗಿದೆ. ಈಗ ರಸ್ತೆಲ್ ಹೋಗುವಾಗ ಯಾರಿಗೋ ಒಬ್ರಿಗೆ ಆಕ್ಸಿಡೆಂಟ್ ಆದ್ರೆ ಓಡಾಡೋ ಎಲ್ಲಾ ಗಾಡಿಗೂ ಆಕ್ಸಿಡೆಂಟ್ ಆಗುತ್ತೆ ಅಂತ ಅರ್ಥನಾ? ಅದೇ ಥರ ಆ ಹುಡುಗಿ ಜೀವನದಲ್ಲಿ ಹಾಗಾಯ್ತು ಅಂತ ಚಿರು ನನ್ನ ಬಿಟ್ಟು ಹೋಗ್ಬಿಡ್ತಾನೆ, ಡಿವೋರ್ಸ್ ಕೊಡ್ತಾನೆ ಅಂತ ಹೇಗ್ ಅನ್ಕೋತೀಯಾ? ಅಮ್ಮ, ಚಿರು ಬಗ್ಗೆ ನಿನಗೆ ಚೆನ್ನಾಗ್ ಗೊತ್ತು. ಅವನು ನನಗೋಸ್ಕರ ಬೇರೆಯವ್ರನ್ನ ಬಿಟ್ಕೊಡ್ತಾನೆ ಹೊರತು ಬೇರೆ ಇನ್ಯಾರಿಗೋಸ್ಕರನೂ ನನ್ನನ್ ಬಿಟ್ಕೊಡಲ್ಲ. ಅಮ್ಮ, ಸುಮ್ನೆ ಏನೇನೋ ಯೋಚನೆ ಮಾಡ್ಕೊಂಡು ಬೇಜಾರಲ್ಲಿರ್ಬೇಡ. ನಗ್ನಗ್ತಾ ಇರು. ಆರೋಗ್ಯದ ಕಡೆ ಗಮನ ಕೊಡು. ಮದ್ವೆ ಕೆಲ್ಸ ತುಂಬಾ ಇದೆ, ಹೋಗ್ ಮಲ್ಕೋ. ಅಮ್ಮ, ಭಯ ಪಡ್ಬೇಡ.